ಜೀವನ ಎನ್ನುವುದು ತುಂಬ ಚಿಕ್ಕದು. ಆ ಚಿಕ್ಕ ಜೀವನದಲ್ಲಿ ನಮಗೆ ಸಾಕಷ್ಟು ಮಂದಿಯೊಡನೆ ಪರಿಚಯವಾಗುತ್ತದೆ. ಆದರೆ ಆ ಪರಿಚಯಗಳಲ್ಲಿ ಕೆಲವು ಮಾತ್ರ ತುಂಬ ವಿಶೇಷವಾಗಿರುತ್ತದೆ. ಆ ಪರಿಚಯಗಳು ಎಷ್ಟು ವಿಶೇಷವಾಗಿರುತ್ತದೆ ಅಂದರೆ ಅವರು ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಸಂದರ್ಭಗಳಲ್ಲೂ ಇರುತ್ತಾರೆ. ಇವನ ಹೆಸರು ಭಾರ್ಗವ್. ಇವನ್ ಬರಿತಾ ಇರುವ ಡೈರಿ ನಾನೇ. ನನ್ನಲ್ಲಿ ಇವನ ಜೀವನದಲ್ಲಿ ನಡೆಯುವ ಎಲ್ಲ ಸಂದರ್ಭಗಳು ಇರುತ್ತವೆ. ಇವನ್ ಜೀವನದಲ್ಲಿ ಕೂಡ ಒಂದು ವಿಶೇಷವಾದ ಪರಿಚಯವಿದೆ. ಆ ಪರಿಚಯದ ಹೆಸರೇ ಲಲಿತ್, ಇವನ ಆತ್ಮೀಯ ಗೆಳೆಯ. ಇವರಿಬ್ಬರ ಜೀವನ ಹೇಗಿತ್ತು ಅಂತ ಒಂದು ಬಾರಿ ನೆನಪಿಸಿಕೊಂಡು ಬರೋಣ ಬನ್ನಿ. ಯಾರ್ದಿದ್ದು ಬಾಟ್ಲು? ಏನಿದು? ಯಾರ್ದು ಬಾಟ್ಲಿದು? ಯಾರು ಹಾಕಿರೋದು ಹೇಳಿ? ಯಾರು ಹೇಳಿ? ಅದು ಯಾರ್ದಾಗಿರ್ಲಿ ಬಿಸಾಕೋಣ. ಯಾರದು? ಯಾರು ಹೇಳಿ? ನಾನು ಎದುರಿಸ್ಬಿಡಿ. ಯಾರು ಹೇಳಿ? ನಾನು ಏನು ಮಾಡಿಲ್ಲ. ಯಾರದು ಸೌಂಡ್ ಕೊಡ್ತಿರೋದು? ಹೇಳ್ಬಿಡಿ. ನಾನು ಎದುರಿಸ್ಬಿಡಿ ಪ್ಲೀಸ್. ನಾನು ಎದುರಿಸ್ಬೇಡಿ. ಯಾರು ಹೇಳಿ? ಮುಂದೆ ಬನ್ನಿ. ನಾನು ಎದುರಿಸ್ಬೇಡಿ ಹೇಳ್ತಾ ಇದ್ದೀನಿ. ನನ್ನ ಕೈ ಸಿಕ್ಕಿದ್ರೆ ಮಾತ್ರ ಅಷ್ಟೇ ಹೇಳ್ತಾ ಇದ್ದೀನಿ. ಪ್ಲೀಸ್ ನಾನು ಎದುರಿಸ್ಬೇಡಿ ಹೇಳ್ತಾ ಇದ್ದೀನಿ. ಪ್ಲೀಸ್ ನಾನು ಎದುರಿಸ್ಬೇಡಿ. ನನ್ನ ಮಕ್ಕಳ ಯಾರ ಹತ್ರ ನನ್ನ ಮಕ್ಕಳ ಮಾಡಕ್ಕೆ ಕೆಲಸ ಇಲ್ವಾ? ಮನೆಗೆ ಹೋಗಿ ಬಿದ್ಕೊಳ್ರಿ. ಹಾಂ, ಸಿಕ್ಕಿದ್ರೆ ನನ್ನ ಕೈಗೆ ಅಷ್ಟೇ. ಮಕ್ಕಳ್ರೆ ಯಾರಿಗೆ ಎದುರಿಸೋದು? ಚಪ್ಪಲಿ ಕಿತ್ತೋಗುತ್ತೆ. ಮಕ್ಕಳ್ರ ಹೋಗಿ ಮನೆಗೆ ಕೆಲಸ ಮಾಡ್ಕೊಳ್ರಿ, ಹೋಗ್ರಿ. Come bro, we'll go to play. No bro, I have to do this sum. Which sum? See this one? See, this goes over here and that comes over there, okay? So you divide both the numbers and you get the answer, and that's how you do the sum. Thank you bro. No problem bro, I'm your best friend. I'll be there for you all the time, no matter what. After that we'll play some game bro, come. Pass fast. Play properly, okay? Careful. Hey bro! Hey mad fellow, Yeah. you don't know to play. Today how you will get give your our ball, ball bro. let's see that. Sorry, by mistake Even we threw. our ball. Hey, why you throw our ball, man? Hey, why you throw our ball, Hey, man? what? Yeah. What? Come now, we'll go. Hey, can't play properly, go to your home. Waste fellows. Bro, he threw our ball, bro. We should show him what revenge is. Yes bro, we'll show him what is revenge. Hell, we should torture him, bro. Come. Yes, come let's go. She's coming there. He's coming, bro. He's coming. Careful, okay? He's coming, bro. Ready, ready. It's there for you all waste fellows. Hey waste fellows, next time if you come, no, it's there for you and all. ನಮಗೆ ಎದುರಿಸ್ತೇನೆ ಅವ್ರು ಮೃತ್ಯುಂಜಯ ಅವ್ರು ನಮಗೆ. ನಾವು ಯಾರಂತ ತೋರ್ಸೋಣ ಅವ್ನಿಗೆ. ರೆಡಿನಾ? ಹಾಂ ರೆಡಿ. ಇವ್ರು ಬರ್ತಾರೆ ಇವ್ರು ಇಲ್ಲೇ ಇರು.
ಬರ್ತಾವ್ರು, ಇಲ್ಲೇ ಇರು, ಬಿಡಬಾರ್ದು ಅವ್ರನ್ನ ಇವತ್ತು. ನಮಗೆ ಎದುರಿಸ್ತೇನೇನು ನನ್ನ ಮಕ್ಕಳ್ರ? ಹೀಗೆ ಅವರಿಬ್ಬರ ಬಾಲ್ಯ ಆಡ್ತಾ ತಲ್ಲೆ ಮಾಡ್ತಾ ಸುಂದರವಾಗಿ ಮುಗಿತಾ ಬಂತು. ಹಾಗೆ ಅವ್ರಿಗೆ ಗೊತ್ತಾಗ್ದೇ 5 ವರ್ಷ ಕಳೆದೇ ಬಿಡ್ತು. ರೆಡಿನಾ? ರೆಡಿ. ಏನ್ರೋ ಬೇಕು ನಿಮಗೆ? ಸುಮ್ಮನೆ ಹೋಗ್ರೋ. ಅಣ್ಣ. ಇವನು ಅಣ್ಣ. ಹೋಗ್ರಲ್ಲಿ. ಇಟ್ಕೊಳ್ಳೋ, ನನಗೇನೆ ಟಾರ್ಚರ್ ಕೊಡ್ತೀಯನಲ್ಲೇ, ತಗೊಳ್ಳೋ. ಬಾರೋ ಆಡಕ್ಕೆ ಹೋಗಿ ನಲ್ಲೂ. ಬಂದೆ. ಕಣ್ಣಲ್ಲಿ ನೀರೇನು? ಏನಿಲ್ಲ ಕಣ, ಬಾ ಆಡಕ್ಕೆ. ಹೇಳ್ತೀಯ ಇಲ್ಲ? ನಿಜವಾಗ್ಲೂ ಏನಿಲ್ಲ. ಸುಮ್ಮನೆ ಏನೋ. ಅದು ಏನಾಯ್ತಂದ್ರೆ, ಇವತ್ತು ನನ್ನ ಎಕ್ಸಾಮ್ ಇತ್ತಾ. ಅವ್ರು ನನ್ನನ್ನು ಎಕ್ಸಾಮ್ ಬರೆಯಕ್ಕೆ ಬಿಟ್ಟಿಲ್ಲ. ಯಾಕಂದರೆ ನಾನು ಫೀಸ್ ಪೇ ಮಾಡಿಲ್ಲ. ನಮ್ಮಪ್ಪ ಎಲ್ಲರ ಹತ್ರ ಹಣ ಕೇಳಿದ್ರು, ಆದರೆ ಯಾರು ಕೊಟ್ಟಿಲ್ಲ. ಏನು ಮಾಡೋದೇನೋ ಗೊತ್ತೇ ಆಗ್ತಿಲ್ಲ. ಸರಿ ಇರೋ, ನಮ್ಮ ಅಪ್ಪನ ಕೇಳಿ ಮಾಡ್ತೀನಿ. ಆಯಿತು. ಹಲೋ ಅಪ್ಪ, ಅದೇ ಲಲಿತ್ಗೆ ಸ್ಕೂಲ್ ಫೀಸ್ ಬೇಕಾಗಿತ್ತು, ಸ್ವಲ್ಪ ದುಡ್ಡು ಕಳ್ಸೋಕ್ಕಾಗತ್ತಾ? ನಮ್ಮ ಮನೇನು ಬ್ಯಾಂಕ್ ಅಂದ್ಕೊಂಡಿದ್ಯಾ? ಯಾವಾಗಲೂ ದುಡ್ಡು ಕೊಡೋಕ್ಕೆ. ಚಿಕ್ಕ ವಯಸ್ಸಿಂದಲೂ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದೀನಿ. ಇವಾಗ ನನ್ನ ಹತ್ರ ಇಲ್ಲ. ಫೋನ್ ಇಡು ಫಸ್ಟ್. ಹಲೋ, ಪರವಾಗಿಲ್ಲ ಕಣ, ನೀನು ನನ್ನ ಚಿಕ್ಕ ವಯಸ್ಸಿಂದ ತುಂಬ ಹೆಲ್ಪ್ ಮಾಡಿದ್ಯಾ. ಇದೊಂದಾಗಲ್ಲ ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ನಮ್ಮಂಥವ್ರಿಗೇ ಇಂಥ ಕಷ್ಟ ಬರೋದು, ಏನು ಮಾಡೋಕ್ಕಾಗಲ್ಲ. ಬಿಟ್ಬಿಡು, ಬಾ ಆಡಕ್ಕೆ ಹೋಗೋಣ. ಸರಿ ಬಾ. ಆದರೆ ಅವತ್ತು ಮನೆಗೆ ಹೋದ್ಮೇಲೆ ಅವರಪ್ಪ ಬೇಕು ಅಂತ ಹಣ ನೀಡಿಲ್ಲ ಎನ್ನುವ ವಿಷಯ ಭಾರ್ಗವ್ಗೆ ತಿಳಿಯಿತು. ದಿನಗಳು ಕಳೀತಾ ಭಾರ್ಗವ್ ಹಾಗೂ ಲಲಿತ್ ಫ್ರೆಂಡ್ಶಿಪ್ ಹೆಚ್ಚಾಗುತ್ತಿರುವ ವಿಷಯ ಅವರ ಅಪ್ಪ ಗಮನಕ್ಕೆ ಬಂದಿತು. ಇದರಿಂದ ಭಾರ್ಗವ್ ಓದು ಎಲ್ಲಿ ಹಾಳಾಗಬಹುದು ಎಂಬುವ ಕಾರಣದಿಂದ ಅವರಪ್ಪ ಹೀಗೆ ಮಾಡಿದರು.
ಇವರಿಬ್ಬರನ್ನು ದೂರ ಮಾಡಲು ಭಾರ್ಗವರಪ್ಪ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು. ಹೀಗೆ ಅವರಿಬ್ಬರು ದೂರ ಆದಮೇಲೆ ಅವ್ರ ಮಧ್ಯೆ ಯಾವುದೇ ಸಂಪರ್ಕ ಇರಲ್ಲ. ಹೀಗೆ 1 ವರ್ಷ ಕಳೆಯುತ್ತೆ. ಆದರೆ ಒಂದು ದಿವಸ ಭಾರ್ಗವ್ ಹಾಗೂ ಅವನ ಫ್ಯಾಮ್ಲಿ ಮುಂಚೆ ಇದ್ದಿದ್ದ ಮನೆಗೆ ವಾಪಸ್ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಆವಾಗ ಏನಾಗುತ್ತೆ ಅಂತ ನೀವೇ ನೋಡಿ. ಏಯ್ ಲಲ್ಲು, ಯಾರೋ ಅದು? ಓ ನೀನಾ? ಏನಾಗ್ತೋ ನಿನಗೆ? ಇಷ್ಟು ದಿವಸ ಆದ್ಮೇಲೆ ಬಂದಿದ್ದೀನಿ, ಅಷ್ಟು ಡಲ್ಲಾಗಿದ್ಯಾ? ಏನೂ ಇಲ್ಲ ಕಣೋ, ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ. ಮತ್ತೆ ಹೆಂಗಿದ್ಯಾ? ಏನೋ ನಾನು ಚೆನ್ನಾಗಿದ್ದೀನಿ, ನೀನೇನಕ್ಕೋ ಹಿಂಗಿದ್ಯಾ? ಏನೂ ಇಲ್ಲ ಕಣೋ, ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ. ಸರಿ ಇರು, ಇಲ್ಲೇ ನಿಂಗೊಂದು ಗಿಫ್ಟ್ ಇದೆ, ತರ್ತೀನಿ. ಏನೋ ಅದು? ಎತ್ಕೋ, ನೀನು ಎಷ್ಟೋ ದಿನದಿಂದ ಕೇಳ್ತಾ ಇದ್ದೆ ತಾನೇ, ಲ್ಯಾಪ್ಟಾಪು. ಓ ಥ್ಯಾಂಕ್ಸ್. ನೋಡೋ ಮತ್ತೆ ಡಲ್ ಆಗಿದ್ಯಾ? ಲ್ಯಾಪ್ಟಾಪ್ ತಂದಿದ್ದೇನು? ಏನಾಗ್ತೋ ನಿನಗೆ? ಏನು ಇಲ್ಲ ಕಣೋ. ಏನೋ ಅದು? ನಿಜವಾಗ್ಲೂ ಯಾ ರಕ್ತ ಏನು? ನಿಜವಾಗ್ಲೂ ನೀನು ಹೇಳ್ತೆ ನಾನು ಆಂಟಿಗೆ ಏನು ಇಲ್ಲ ಕಣೋ. ನಾನು ಇರೋ, ನನ್ನ ಲಂಗ್ ಕ್ಯಾನ್ಸರ್ ಇದೆ ಕಣೋ. ಏನು? ನನ್ನ ಹತ್ರ ಜಾಸ್ತಿ ಸಮಯ ಇಲ್ಲ.
ಎಷ್ಟೋ ಆಸೆ ಇತ್ತು ಕಣೋ, ಚೆನ್ನಾಗಿ ಓದಿ ಒಳ್ಳೆ ಡಾಕ್ಟ್ರಾಗಿ ಫ್ರೀಯಾಗಿ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕಂತ. ಆದರೆ ಇವತ್ತು ನೋಡಿದ್ರೆ ನಾನೇ ಪೇಷಂಟ್ ಆಗೋ ಹೋಗಿದ್ದೀನಿ. ನಮ್ಮ ಅಮ್ಮ ಅಪ್ಪ ನನಗೋಸ್ಕರ ಎಷ್ಟೋ ಕಷ್ಟಪಟ್ಟರು. ನಾನು ಚೆನ್ನಾಗಿ ಓದಿ ಅವ್ರಿಗೋಸ್ಕರ ಏನಾದರೂ ಮಾಡೋಣ ಅಂದರೆ ನನಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು. ನನ್ನ ಟ್ರೀಟ್ಮೆಂಟ್ಗೋಸ್ಕರ ಎಲ್ಲರ ಹತ್ರನೂ ಹಣ ಕೇಳ್ತಾ ಇದ್ದಾರೆ. ನನ್ನನ್ನು ಉಳಿಸ್ಬೇಕಂತ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ನನಗೇನೆ ಅಳು ಬರ್ತಾ ಇದೆ. ನಮ್ಮಂಥ ಬಡವ್ರಿಗೇನೆ ಇಂಥ ಕಷ್ಟ ಬರುತ್ತೆ ಅನಿಸುತ್ತೆ. ಎಜುಕೇಷನ್ಗೆ ಹಣ ಇಲ್ಲ, ಟ್ರೀಟ್ಮೆಂಟ್ಗೆ ಹಣ ಇಲ್ಲ, ಏನು ಮಾಡೋದೇ ಏನೋ. ನಮ್ಮ ಜೀವನ ಇಷ್ಟೇ. ಭಾರ್ಗವ್, ಎಲ್ಲಿ ಹೋಗ್ತಾ ಇದೆಯೋ ಭಾರ್ಗವ್? ನನ್ನ ಹತ್ರ ಜಾಸ್ತಿ ಸಮಯ ಇಲ್ಲ. ಈ ವಿಷಯ ಕೇಳಿದ ಮೇಲೆ ಭಾರ್ಗೋಗೆ ಏನು ಮಾಡ್ಬೇಕಂತ ಅರ್ಥವಾಗಿಲ್ಲ. ಟ್ರೀಟ್ಮೆಂಟ್ ಕೊಡಿಸ್ಬೇಕಂದ್ರೆ ಅವನಿಗೆ ಲಾಸ್ಟ್ ಸ್ಟೇಜಲ್ಲಿ ಇತ್ತು ಅಂತ ಗೊತ್ತಾಯಿತು. ಅದಕ್ಕೆ ಭಾರ್ಗೋಗಿದ್ದಿದ್ದು ಒಂದೇ ಒಂದು ದಾರಿ. ಲಲಿತ್ ಇರುವಷ್ಟು ದಿನ ಅವನು ಲೈಫ್ನ ಎಂಜಾಯ್ ಮಾಡುವಂತೆ ನೋಡಿಕೊಳ್ಳಬೇಕಾಗಿತ್ತು. ಯಾಕೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೆ? ಸುಮ್ಮನೆ ಬಾರೋ. ಆದ್ರೂ ಯಾಕೋ? ಬಾರೋ ರೇ, ಹೇಳ್ತೀನಿ. ಏನೋ ರೇ, ಸುಮ್ಮನೆ ಚಿಲ್ಲಾಗೋ. ಏನಿಲ್ಲೋ, ಇವತ್ತಿಂದ ನೀನೆಲ್ಲ ಮರ್ತೋಗಿ ಸುಮ್ಮನೆ ಎಂಜಾಯ್ ಮಾಡಷ್ಟೇ, ಓಕೆನಾ? ಓಕೆ, ಆಯಿತು ಕಣೋ. ಇವತ್ತಿಂದ ನನಗೆ ಏನೂ ಇಲ್ಲ ಅಂದ್ಕೊಂಡು ಎಂಜಾಯ್ ಮಾಡೋಣ. ಥ್ಯಾಂಕ್ಸ್ ಕಣೋ, ಫ್ರೆಂಡ್ಗೆಲ್ಲ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ. ಫ್ರೆಂಡ್ಶಿಪ್ಪಲ್ಲೆಲ್ಲ ಥ್ಯಾಂಕ್ಸ್ ಏನೋ, ಸುಮ್ಮನೆ ಎಂಜಾಯ್ ಮಾಡಷ್ಟೇ, ಓಕೆನಾ? ಮುಚ್ಕೋ. ಫಸ್ಟ್ ಸರ್ಪ್ರೈಸಿಗೆ ರೆಡಿನಾ? ಏನು ಅದು? ಕಣ್ಣು ಮುಚ್ಕೋ ಫಸ್ಟು. ಆಯ್ತು, ಕರೆಕ್ಟಾಗಿ ಮುಚ್ಕೊಳ್ಳಲಿ. ಸರಿ, ಹಿಂಗೆ ಇರು. ಏನು ಅದು ಸರ್ಪ್ರೈಸು? ಸರಿ, ಮಾಡೋಣ ಇರು. ಹಲೋ, ಅವ್ನಿಗೆ ಫೋನ್ ಕೊಡ್ತೀನಿ. ಓಕೆ ಓಕೆ, ಕೊಟ್ಟೆ. ಹಲೋ. ಹೇಯ್ ಪ್ರಿಯಾ ಕಣೋ. ಹೇ ಯಾಕೋ? ಹಲೋ ಪ್ರಿಯಾ. ಪ್ರಿಯಾ, ಯು ಲುಕ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಐ ಲವ್ ಯು. ಹಲೋ ಹಲೋ, ಎಲ್ಲೋಗ್ತದೆ? ಡ್ಯುಯೆಟ್ಟಾ? ಸುಮ್ಮನೆ ವಾಪಸ್ ಇಲ್ಲಿ ಬಾರೋ. ಹೌದು ಕಣೋ, ಸುಮ್ಮನೆ ಇರೋಲೆ. ಹೆಂಗೋ ಅಲ್ಲಿ ನಿನ್ನ ಮುಖಕ್ಕೆ ಬೀಳಲ್ಲ, ಸುಮ್ಮನೆ ಬಾ. ಯಾಕೋ ಹಿಂಗೆಲ್ಲ ಹೇಳ್ತೀನಿ? ಸುಮ್ಮನೆ ಬಾರೋಲಿ. ಹಲೋ ಲಲಿತ್, ಹ್ಯಾಪಿ ಬರ್ಡೇ ಕಣೋ. ಥ್ಯಾಂಕ್ಸ್ ಕಣೋ. ಸರಿ, ಕೆಳಗಡೆ ಬಾ. ಯಾಕೋ? ಸುಮ್ಮನೆ ಬಾರೋ, ನಿಂಗೊಂದು ಸರ್ಪ್ರೈಸ್ ಇದೆ, ಬಾ. ಆಯ್ತಿರು, ಬರ್ತೀನಿ. ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಾ? ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋ, ಹೇಳ್ತೀನಿ.
ಏನು? ಹಾಂ ಓಕೆ, ಸರಿ ಬಾ. ಆಯ್ತು. ಏಯ್, ಎಂಜಾಯ್ ಮಾಡ್ದ? ಹಾಂ ಎಂಜಾಯ್ ಮಾಡಿದೆ. ಸಾಯಂಕಾಲ ಸರ್ಪ್ರೈಸ್ ಇದೆ, ಹೋಗಿ ಫ್ರೆಶ್ ಅಪ್ ಮಾಡಿಬಿಟ್ಟು ಬಾ. ಆಯಿತು, ಸರಿ ಬಾಯ್. ಬಾಯ್. ಓಕೆ ಗಾಯ್ಸ್, ಪಾರ್ಟಿನ ಆಗೋದಿಲ್ಲ, ಒಂದು ಚಿಕ್ಕ ಇವೆಂಟ್ ಇದೆ, ಅದೇ ಡ್ಯಾನ್ಸ್, ಲಲ್ಲು ಡ್ಯಾನ್ಸ್. ಓಕೆ ರೆಡಿನಾ? ನಮ್ಮ ಕ್ಯಾಮ್ರಾಮ್ಯಾನ್ ಬಂದುಬಿಟ್ಟು ರೋಹನ್. ಹಾಯ್ ಗೈಸ್, ಐ ಆಮ್ ಎ ಕ್ಯಾಮ್ರಾಮ್ಯಾನ್. ಓಕೆ, ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಬಂದುಬಿಟ್ಟು ನೀಲ್, ದ ಐಟಮ್ ಬಾಯ್. ಲೆಟ್ಸ್ ವೆಲ್ಕಮ್ ಹಿಮ್. ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ
ಥ್ಯಾಂಕ್ಸ್ ಕಣೋ. ನಾನಿವತ್ತು ತುಂಬಾ ಎಂಜಾಯ್ ಮಾಡಿದೆ. ಪರವಾಗಿಲ್ಲ ಬಿಡು, ಫ್ರೆಂಡ್ಶಿಪ್ಪಲ್ಲೆಲ್ಲ ಟ್ಯಾಂಕ್ಸ್ ಏನಕ್ಕೆ, ಎಂಜಾಯ್ ಮಾಡಿದೆ ತಾನೇ, ಅದು ಸಾಕು ನನಗೆ. ಅಷ್ಟೇ, ಅದೇ ಅವರಿಬ್ಬರು ಕೊನೆಯ ಬಾರಿ ಮಾತಾಡಿದ್ದು, ಕೊನೆಯ ಬಾರಿ ತಪ್ಕೊಂಡಿದ್ದು, ಕೊನೆಯ ಬಾರಿ ಪಾರ್ಟಿ ಮಾಡಿದ್ದು. ಯಾಕಂದರೆ 3 ದಿವಸ ಆದಮೇಲೆ ಲಲಿತ್ಗೆ ಸೀರಿಯಸ್ ಆಗಿ ಅವನು ತೀರ್ಕೊಂಡ. ಇದು ಇವರಿಬ್ಬರ ಕತೆ ಆಗಿತ್ತು. ಆದರೆ ಒಂದಂತೂ ಸತ್ಯ, ಲಲಿತ್ ಯಾವಾಗಲೂ ಭಾರ್ಗವ ಜೊತೆನೇ ಇರ್ತಾನೆ. It wasn't a tale of Lord Krishna and Sudama. It was a story of our partnership, just like Mowgli and Bagheera. Our boyhood was a ground of battleship, where we both were supporting pillars for each other. But what people say, good things never last. Just same thing happened with me, as I was the only one who was left to watch the clouds in the sky. I know he was there, because the feel in the atmosphere was the same as he was there.